ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಲಕ್ಕಿ ಭಾಸ್ಕರ್ ಮೂವಿ ಕಥೆಯನ್ನು ಹೇಳ್ತಿದ್ದೀನಿ. ಲಕ್ಕಿ ಭಾಸ್ಕರ್ ಮೂವಿ ನೀವೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಮೂವಿ ಸ್ಟಾರ್ಟ್ ಆಗೋದು ಭಾಸ್ಕರ್ ಜಾಗಿಂಗ್ ಮಾಡ್ತಿರುವಾಗ ಸ್ಟಾರ್ಟ್ ಆಗುತ್ತೆ. ಜಾಗಿಂಗ್ ಮುಗಿಸಿ ಭಾಸ್ಕರ್ ವಾಪಸ್ ಬಂದ ಮೇಲೆ CBI ಆಫೀಸರ್ ಬಂದು ಭಾಸ್ಕರ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ. ಮಗಧ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ. ಮಗಧ ಬ್ಯಾಂಕಲ್ಲಿ ಭಾಸ್ಕರ್ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಕೆಲವು CBI ಆಫೀಸರ್ಸ್ ಲಕ್ಕಿ ಭಾಸ್ಕರ್ ಮನೆಗೂ ಕೂಡ ಹೋಗಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ. ಅವಾಗ ಅವ್ರ ಹೆಂಡತಿ ಕಾಲ್ ಮಾಡಿ ಈ ಥರ CBI ಆಫೀಸರ್ಸ್ ಬಂದಿದ್ದಾರೆ ಅಂತ ಹೇಳಿದಾಗ ಭಾಸ್ಕರ್ ಹೇಳ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ. ಬ್ಯಾಂಕ್ನಲ್ಲಿ ಭಾಸ್ಕರ್ನ CBI ಆಫೀಸರ್ಸ್ ತನಿಖೆ ಮಾಡುವಾಗನೇ ಭಾಸ್ಕರ್ ತನ್ನ ಜೀವನದ ಕಥೆಯನ್ನು ಹೇಳೋದು. ಮಗಧ ಬ್ಯಾಂಕಲ್ಲಿ ಭಾಸ್ಕರ್ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಿರ್ತಾರೆ. 6,000 ಸಂಬಳ ಇರುತ್ತೆ ಅವರಿಗೆ ತಿಂಗಳಿಗೆ. ಅದೇ ಬ್ಯಾಂಕಲ್ಲಿ ಅವ್ರಿಗೆ 36,000 ಲೋನ್ ಇರುತ್ತೆ. ಆಗಿನ ಕಾಲದಲ್ಲಿ ಬ್ಯಾಂಕ್ನಲ್ಲಿ ಕಂಪ್ಯೂಟರ್ ಅಷ್ಟಾಗಿ ಬಳಕೆ ಇರಲ್ಲ. ಬ್ಯಾಂಕ್ನ ಎಲ್ಲ ಟ್ರಾನ್ಸಾಕ್ಷನ್ಸ್ನ ಲೆಡ್ಜರ್ ಬುಕ್ನಲ್ಲಿ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತಿರ್ತಾರೆ. ತಿಂಗಳಿಗೆ ಒಂದ್ಸಲ ಕಂಪ್ಯೂಟರ್ನಲ್ಲಿ ಹಾಕ್ತಾರೆ. 6 ತಿಂಗಳಿಗೆ ಒಂದ್ಸಲ ಪೂರ್ತಿ ರಿಪೋರ್ಟ್ನ ಬರೆದು RBIಗೆ ಸಬ್ಮಿಟ್ ಮಾಡ್ತಾ ಇರ್ತಾರೆ. 3 ವರ್ಷದಿಂದ ಭಾಸ್ಕರ್ ಬೆಸ್ಟ್ ಎಂಪ್ಲಾಯಿ ಆಗಿರ್ತಾರೆ. ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸಾಂಬಾ ಬ್ಯಾಂಕ್ನಲ್ಲಿ ಪ್ಯೂನ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಭಾಸ್ಕರ್ನ ಫ್ರೆಂಡ್ ಆಗಿರ್ತಾರೆ. ಲಕ್ಕಿ ಭಾಸ್ಕರ್ಗೆ ಒಂದು ಸೈಡ್ ಬಿಸ್ನೆಸ್ ಇರುತ್ತೆ. ಬ್ಯಾಂಕಿಗೆ ಬರೋರಿಗೆ ಯಾರಿಗೆ ಫಾರ್ಮ್ನ ಫಿಲ್ ಮಾಡೋಕ್ಕೆ ಬರೋದಿಲ್ವೋ ಅವ್ರಿಗೆ ಫಾರ್ಮ್ನ ಫಿಲ್ ಮಾಡ್ಕೊಡೋ ಕೆಲಸ ಮಾಡ್ತಿರ್ತಾರೆ ಫಾರ್ ನಾಮಿನಲ್. ಆವಾಗಲೇ ಪರಿಚಯ ಆಗೋದು ಆ್ಯಂಟೋನಿ. ಇವ್ರಿಗೆ 2 ಲಕ್ಷ ಲೋನ್ ಬೇಕಾಗಿರುತ್ತೆ. ಅವ್ರದ್ದು ಗೂಡ್ಸ್ ಪೋರ್ಟ್ನಲ್ಲಿ ಇರುತ್ತೆ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಅವ್ರಿಗೆ 2 ಲಕ್ಷ ಲೋನ್ ಬೇಕಾಗಿರುತ್ತೆ. ಬ್ಯಾಂಕಿಗೆ ಸೆಕ್ಯೂರಿಟಿಯಾಗಿ ಏನು ಕೊಡೋಕ್ಕೆ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಲೋನ್ ಸಿಗಲ್ಲ ಅಂತ ಭಾಸ್ಕರ್ ಹೇಳ್ತಾರೆ. ಹೀಗೆ ಪದೇ ಪದೇ ಅವರು ಲೋನ್ಗೋಸ್ಕರ ಭಾಸ್ಕರ್ ಹತ್ರ ಫಾರ್ಮ್ ಫಿಲ್ ಮಾಡ್ಸೋಕ್ಕೆ ಬರ್ತಿರುವಾಗ ಸಾಂಬಾ ಅಂದರೆ ಭಾಸ್ಕರ್ ಫ್ರೆಂಡ್ ಏನು ಇರ್ತಾರೆ ಅವರು ಭಾಸ್ಕರ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗೋದಿಲ್ಲ. ಭಾಸ್ಕರ್ ಮನೆಯಲ್ಲಿ ಅವ್ರ ತಮ್ಮ, ಅವರ ತಂಗಿ, ಅವ್ರ ಹೆಂಡತಿ ಮತ್ತು ಅವ್ರ ತಂದೆ ಇರ್ತಾರೆ. ತಂದೆ ಮಾತನಾಡ್ತಿರಲ್ಲ. ಬಿಸ್ನೆಸ್ನಲ್ಲಿ ಲಾಸ್ ಆಗಿರೋದಕ್ಕೆ ನೊಂದ್ಕೊಂಡು ಬಿಟ್ಟಿರ್ತಾರೆ. ಮಾತಾಡ್ತಿರಲ್ಲ ಯಾರ ಜೊತೆನೂ. ಭಾಸ್ಕರ್ದು ಲವ್ ಮ್ಯಾರೇಜ್ ಆಗಿರುತ್ತೆ. ಹುಡುಗಿ ಮನೆಯಲ್ಲಿ ಒಪ್ಪಿಗೆ ಇಲ್ಲದೆ ಇದ್ರೂ ಆ ಹುಡುಗಿ ಭಾಸ್ಕರ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಮಾಡಿಕೊಂಡು ಬಂದಿರ್ತಾರೆ. ಭಾಸ್ಕರ್ಗೆ ಒಂದು ಮಗು ಕೂಡ ಇರುತ್ತೆ. 6,000ದಲ್ಲಿ ಫ್ಯಾಮಿಲಿನ ಲೀಡ್ ಮಾಡೋದು ಕಷ್ಟ ಆಗಿರುತ್ತೆ. ತುಂಬ ಸಾಲ ಕೂಡ ಇರುತ್ತೆ. ಅದಕ್ಕೋಸ್ಕರ ಪ್ರಮೋಷನ್ ಸಿಕ್ಕರೆ ಜೀವನದಲ್ಲಿ ಕಷ್ಟ ಕಡಿಮೆ ಆಗ್ಬೋದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಬಟ್ ಭಾಸ್ಕರ್ಗೆ ಪ್ರಮೋಷನ್ ಸಿಗಲ್ಲ. ಮ್ಯಾನೇಜರ್ ಪ್ರಮೋಷನ್ನ ಬೇರೆಯವ್ರಿಗೆ ಕೊಡ್ತಾರೆ. ಸೊ ಅದರಿಂದ ಬೇಜಾರಾಗಿ ಭಾಸ್ಕರ್ 2 ಲಕ್ಷನ ಬ್ಯಾಂಕಿಂದ ಎತ್ಕೊಂಡು ಹೋಗಿ ಆ್ಯಂಟೋನಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. 2 ಲಕ್ಷನ ಬ್ಯಾಂಕಿಂದ ತೊಗೊಂಡು ಹೋಗ್ತಾರೆ. ಅದನ್ನು ಆ್ಯಂಟೋನಿಗೆ ಕೊಡ್ತಾರೆ. ಅದರಲ್ಲಿ 20% ಶೇರ್ನ ಕೇಳ್ತಾರೆ. 10% ಅವ್ರ ಫ್ರೆಂಡ್ ಸಾಂಬಾಗೆ, 10% ಭಾಸ್ಕರ್ಗೆ. ಆ್ಯಂಟೋನಿ ಕೂಡ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಅವ್ರ ಗೂಡ್ಸ್ನ ಸೇಲ್ ಮಾಡಿ ಬಂದಿರೋ ಪ್ರಾಫಿಟಲ್ಲಿ 20%ನ ಶೇರ್ ಕೂಡ ಮಾಡ್ತಾರೆ. ಹೀಗೆ ಈ ಕೆಲಸ ಮುಂದುವರಿಯುತ್ತೆ. ಬ್ಯಾಂಕಿಂದ ದುಡ್ಡನ್ನ ಎತ್ಕೊಂಡು ಬರೋದು, ಕೊಡೋದು ಮತ್ತು ಅವರಿಂದ ಪ್ರಾಫಿಟ್ನ ಶೇರ್ ಮಾಡ್ಕೊಳ್ಳೋದು ಮಾಡ್ತಿರ್ತಾರೆ. ಮಾಡುವಾಗ ಒಂದು ದೊಡ್ಡ ಡೀಲ್ಗೆ ಕೈ ಹಾಕ್ತಾರೆ. ಇದು ಆ್ಯಂಟೋನಿ ಕೊನೆ ಡೀಲ್ ಅಂತ ಹೇಳ್ತಾರೆ. ಅದು 10 ಲಕ್ಷ ರೂಪಾಯಿದು ಡೀಲ್ ಆಗಿರುತ್ತೆ. ಮೂರು ಫಾರಿನ್ ಕಾರ್ನ ತರಿಸಿ ಅದರಿಂದ ಸೇಲ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳೋದಾಗಿರುತ್ತೆ. ಈ ಡೀಲಲ್ಲಿ ಭಾಸ್ಕರ್ ತುಂಬ ಅಡೆತಡೆಗಳನ್ನು ನೋಡ್ತಾರೆ. ತುಂಬ ರಿಸ್ಕ್ ತಗೋತಾರೆ. ರಿಸ್ಕ್ನ ತಗೊಂಡು ಮೇಲೂ 3 ಕಾರನ್ನ ಸೇಲ್ ಕೂಡ ಮಾಡಿ ಪ್ರಾಫಿಟ್ ಕೂಡ ಆಗುತ್ತೆ. ಬಟ್ ಅವರು ಆ ಕಾರ್ನ ಇಂಪೋರ್ಟ್ ಮಾಡಿಕೊಂಡು ಅದನ್ನು ಸೇಲ್ ಮಾಡೋದಕ್ಕೆ ಮಧ್ಯದಲ್ಲಿ ಏನೊಂದು ರಿಸ್ಕ್ನ ಫೇಸ್ ಮಾಡಿರ್ತಾರೆ. ಕೊನೆಗೂ ಡೀಲ್ನ ಕಂಪ್ಲೀಟ್ ಮಾಡಿ ಬ್ಯಾಂಕಿಂದ ತೊಗೊಂಡೋಗಿರೋ 10 ಲಕ್ಷನ ವಾಪಸ್ ಬ್ಯಾಂಕಿಗೆ ಇಡಬೇಕು ಅಂತ ಭಾಸ್ಕರ್ ಮಂಡೇ ಮಾರ್ನಿಂಗ್ ಬೇಗ ಬ್ಯಾಂಕಿಗೆ ಬರ್ತಾರೆ. ಆದರೆ ಅಷ್ಟರಲ್ಲಿ ಬ್ಯಾಂಕಿಗೆ ಎಲ್ಲ ಎಂಪ್ಲಾಯೀಸು ಬಂದಿರ್ತಾರೆ. ಯಾಕೆಂದರೆ ಬ್ಯಾಂಕಲ್ಲಿ ಸ್ಕ್ಯಾಮ್ ಆಗಿರುತ್ತೆ ಮ್ಯಾನೇಜರಿಂದ. ಸೊ ಮ್ಯಾನೇಜರಿಂದ ಆಗಿರೋ ಸ್ಕ್ಯಾಮ್ನಿಂದ ಮ್ಯಾನೇಜರ್ ಅರೆಸ್ಟ್ ಆಗ್ತಾರೆ. ಭಾಸ್ಕರ್ ಒಂದು ಹಂತದಲ್ಲಿ ತಾನು ದುಡ್ಡು ಎತ್ಕೊಂಡು ಹೋಗಿರೋದೇ ಗೊತ್ತಾಗಿದೆ ಅಂತ ಅಂದ್ಕೊಂಡು ಭಯ ಪಟ್ಕೋತಾರೆ. ಬಟ್ ಅಲ್ಲಿ ಯಾರಿಗೂ ಗೊತ್ತಾಗಿರಲ್ಲ. ಮ್ಯಾನೇಜರ್ ಸಿಕ್ಕಾಕೊಂಡಿರ್ತಾರೆ. ಮ್ಯಾನೇಜರ್ ಅರೆಸ್ಟ್ ಆಗ್ತಾರೆ. ಯಾರು ಇಲ್ಲದೆ ಇರೋ ಟೈಮ್ ನೋಡಿ ಭಾಸ್ಕರ್
ತಾವು ಎತ್ಕೊಂಡು ಹೋಗಿರೋ 10 ಲಕ್ಷನ ವಾಪಸ್ ಬ್ಯಾಂಕಲ್ಲಿ ಇಡ್ತಾರೆ. ಬಟ್ ಭಾಸ್ಕರ್ ಏನು ಅನ್ಕೋತಾರೆ ಅಂದರೆ, ಇದು ಏನು ರಿಸ್ಕ್, ನಾವು ಇಷ್ಟು ತೊಗೊಂಡ್ವಿ, ಸಿಕ್ಕಾಕೊಂಡಿದ್ರೆ ಕಷ್ಟ ಆಗಿರ್ತಿತ್ತು ಅಂತ ಅಂದ್ಕೊಂಡು ಮುಂದೆ ಈ ಥರ ಮಾಡಬಾರ್ದು ಅಂತ ಹೇಳಿ ಈ ಥರ ಕೆಲಸನ ಬಿಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಭಾಸ್ಕರ್ ಇನ್ಮೇಲೆ ಈ ಕೆಲಸನ ಮುಂದುವರ್ಸೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಬಟ್ ಸಾಂಬ ನಾನು ಇದೇ ಕೆಲಸನ ಮುಂದುವರಿಸ್ತೀನಿ ಅಂತ ಬ್ಯಾಂಕಿಗೆ ಪ್ಯೂನ್ ಕೆಲಸ ಮಾಡ್ತಿರೋದಕ್ಕೆ ರಿಸೈನ್ ಮಾಡಿ ಕೋರ್ಟ್ನಲ್ಲಿ ಬೇರೆಯವ್ರ ಜೊತೆ ಡೀಲ್ ಮಾಡಿಕೊಂಡು ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಬ್ಯಾಂಕ್ನಲ್ಲಿ ಮ್ಯಾನೇಜರಿಂದ ಆಗಿರೋ ಸ್ಕ್ಯಾಮಿಂದ ವೇಕೆಂಟ್ ಆಗಿರೋ ಪೋಸ್ಟ್ನ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಚೇರ್ಮನ್ ಭಾಸ್ಕರ್ನ AGM ಆಗಿ ಪ್ರಮೋಟ್ ಮಾಡ್ತಾರೆ. ಭಾಸ್ಕರ್ AGM ಆಗಿ ಪ್ರಮೋಟ್ ಆದಮೇಲೆ ಬ್ಯಾಂಕ್ನಲ್ಲಿ ನಡೀತಿದ್ದ ಸ್ಕ್ಯಾಮ್ ಬಗ್ಗೆ ಭಾಸ್ಕರ್ಗೆ ಗೊತ್ತಾಗುತ್ತೆ. ಅದೇ ಟೈಮ್ಗೆ GM ಮತ್ತು ಚೇರ್ಮನ್ ಕೂಡ ಈ ಸ್ಕ್ಯಾಮ್ನಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನೋದನ್ನು ಕೂಡ ಭಾಸ್ಕರ್ ತಿಳ್ಕೊತಾರೆ. ಆದರೆ ಭಾಸ್ಕರ್ ಅದನ್ನು ಕಂಪ್ಲೇಂಟ್ ಮಾಡದೆ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡಿ ಅದರಿಂದ ಲಾಭ ತಗೊಳ್ಳೋ ನಿರ್ಧಾರ ಮಾಡ್ತಾರೆ. ಆ ಸ್ಕ್ಯಾಮ್ ಏನಂದರೆ, ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಸಾಲ ಕೊಡಬೇಕು ಅಂದರೆ ಅದು ತುಂಬ ದೊಡ್ಡ ಪ್ರೊಸೆಸ್ ಆಗಿರುತ್ತೆ. ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಸಾಲ ಕೊಡುವಾಗ ಮಧ್ಯದಲ್ಲಿ ಒಬ್ಬ ಬ್ರೋಕರ್ ಇದ್ದು ಒಂದು ಬ್ಯಾಂಕ್ ಆ ಬ್ರೋಕರ್ ಅಕೌಂಟ್ಗೆ ದುಡ್ಡನ್ನ ಹಾಕಿ ಆ ಬ್ರೋಕರ್ ಇನ್ನೊಂದು ಬ್ಯಾಂಕಿಗೆ ದುಡ್ಡನ್ನ ಹಾಕಿದ್ರೆ ಕಡಿಮೆ ಟೈಮ್ನಲ್ಲಿ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದು. ಗದಾ ಬ್ಯಾಂಕಿಂದ ಹರ್ಷ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಹರ್ಷ ಅಕೌಂಟಿಂದ ಕಟಾರಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗಬೇಕಾಗಿರುತ್ತೆ. ಹರ್ಷ ಅನ್ನೋರು ಬ್ರೋಕರ್ ಆಗಿರ್ತಾರೆ. ಕಟಾರಿ ಬ್ಯಾಂಕ್ ಮತ್ತೆ ಮಗಧ ಬ್ಯಾಂಕ್ ಮಧ್ಯ ಹರ್ಷ ಅನ್ನೋರು ಇರ್ತಾರೆ. ಬಟ್ ಹರ್ಷ ಕಟಾರಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡದೆ ಅದನ್ನ ಶೇರ್ ಮಾರ್ಕೆಟ್ಗೆ ಯೂಸ್ ಮಾಡ್ಕೊತಿರ್ತಾರೆ. ಈ ರೀತಿ ಮಾಡೋದು ಇಲ್ಲೀಗಲ್ ಅಂತ ಭಾಸ್ಕರ್ ತಿಳ್ಕೊಂಡು ಅದನ್ನು ಕಂಪ್ಲೇಂಟ್ ಮಾಡಬೇಕು ಅಂತ ಅನ್ಕೋತಾರೆ. ಬಟ್ ಒಂದು ಕ್ಷಣ ಯೋಚನೆ ಮಾಡಿ ಇದರಿಂದ ಲಾಭ ಪಡ್ಕೊಳ್ಳೋ ಯೋಚನೆ ಮಾಡ್ತಾರೆ. ಆದರೆ ಭಾಸ್ಕರ್ ಬುದ್ಧಿವಂತಿಕೆಯಿಂದ ಹರ್ಷ ಅವ್ರ ಜೊತೆ ಡೈರೆಕ್ಟಾಗಿ ಡೀಲ್ ಮಾಡ್ಕೊಳ್ಳದೆ ಸೂರಜ್ ಅವ್ರ ಜೊತೆ ಡೀಲ್ ಮಾಡ್ಕೋತಾರೆ. ಸೂರಜ್ ಹರ್ಷ ಅವರ ಜೊತೆನೇ ಕೆಲಸ ಮಾಡ್ತಿರ್ತಾರೆ. ಸೂರಜ್ ಅವ್ರ ಜೊತೆ ಡೀಲ್ ಮಾಡಿಕೊಂಡು ಕ್ಯಾಶಲ್ಲಿ ಹಣನ ಪಡ್ಕೋತಾ ಇರ್ತಾರೆ. ಪ್ರತಿ ಸರಿ ಮಗಧ ಬ್ಯಾಂಕಿಂದ ಹರ್ಷನ ಅಕೌಂಟಿಗೆ ದುಡ್ಡು ಹೋಗಿರೋದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಕ್ಯಾಶ್ ಭಾಸ್ಕರ್ಗೆ ಕೊಡಬೇಕು ಅಂತ ಡೀಲ್ ಆಗುತ್ತೆ. ಆ ಕ್ಯಾಶ್ ಅಲ್ಲಿ ಬಂದಿರೋವಂಥ ಅಮೌಂಟ್ನ ವೈಟ್ ಮನಿ ಮಾಡ್ಕೊಳ್ಳೋದಕ್ಕೆ ಮನಿ ಲ್ಯಾಂಡ್ರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಭಾಸ್ಕರ್ ಆಂಟೋನಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಿರುವಾಗ ಅನ್ವರ್ ಅನ್ನೋರ್ನ ಆಂಟೋನಿ ಭಾಸ್ಕರ್ಗೆ ಪರಿಚಯ ಮಾಡಿಕೊಟ್ಟಿರ್ತಾರೆ. ಅನ್ವರ್ ಮನಿ ಲಾಂಡ್ರಿಂಗಲ್ಲಿ ಪಂಟ್ರಾಗಿರ್ತಾರೆ ಅಂತ. ಆ ಅನ್ವರ್ ಅನ್ನೋರ್ನ ಭಾಸ್ಕರ್ ಮೀಟ್ ಮಾಡಿ ತನಗೆ ಪ್ರತಿ ಸರಿ ಸೂರಜ್ ಕೊಡ್ತಾ ಇದ್ದ ಅಮೌಂಟ್ನ ಮನಿ ಲ್ಯಾಂಡ್ರಿಂಗ್ ಅಲ್ಲಿ ವೈಟ್ ಮಾಡ್ಕೊತಿರ್ತಾರೆ. ಹೀಗೆ ಭಾಸ್ಕರ್ ತುಂಬ ದುಡ್ಡು ಮಾಡ್ತಾರೆ. ತಂಗಿ ಮದುವೆನೂ ಮಾಡ್ತಾರೆ. ತಂಗಿ ಮದುವೆ ಮಾಡುವಾಗ 16 ಲಕ್ಷದ ಕಾರು ತಗೋತಾರೆ, ಬಟ್ಟೆ ತಗೋತಾರೆ, ಡೈಮಂಡ್ಸ್ ಎಲ್ಲ ತಗೊಂಡು 69 ಲಕ್ಷನ ತಂಗಿ ಮದುವೆಗೆ ಖರ್ಚು ಮಾಡ್ತಾರೆ. ಪ್ರತಿ ಸಾರಿ ಸೂರಜ್ ಅವ್ರು ಕೊಟ್ಟಿರೋ ಹಣನ ವೈಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ತನ್ನ ಹೆಂಡತಿ ಹೆಸರಲ್ಲಿ ಹೋಮ್ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವರ ಹೆಂಡತಿಗೆ ಹೋಮ್ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕನಸಿರುತ್ತೆ. ಹೆವಿ ಅಮೌಂಟನ್ನ ವೈಟ್ ಮಾಡೋದಕ್ಕೆ ಇವ್ರಿಗೆ ಇಂಡಿಯಾದಲ್ಲಿ ಒಂದು ಕಂಪ್ನಿ ಇರಬೇಕಾಗಿರುತ್ತೆ. ಸೊ ಅದಕ್ಕೆ ಹೆಂಡತಿ ಹೆಸರಲ್ಲಿ ಒಂದು ಹೋಮ್ ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಆ ಕಂಪ್ನಿ ಹೆಸರಲ್ಲಿ ಸೂರಜ್ ಕೊಟ್ಟಿರೋ ಅಮೌಂಟ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಹೆಸರಲ್ಲಿ ವೈಟ್ ಮಾಡ್ಕೊತಿರ್ತಾರೆ. ಭಾಸ್ಕರ್ ತುಂಬ ದುಡ್ಡು ಮಾಡಿದ್ಮೇಲೆ ಭಾಸ್ಕರ್ ಗುಣದಲ್ಲಿ ಬದಲಾವಣೆ ಆಗುತ್ತೆ. ತುಂಬ ಅಹಂಕಾರ, ದರ್ಪ ಸ್ಟಾರ್ಟ್ ಆಗುತ್ತೆ. ಅದು ಅವ್ರ ಹೆಂಡತಿಗೆ ಇಷ್ಟ ಆಗ್ತಿರಲ್ಲ. ಎಲ್ಲ ಸರಿಯಾಗಿ ಹೋಗ್ತಿರುವಾಗ ಅವರ ಅತಿ ಆಸೆಯಿಂದ ಅವರು ಬ್ಯಾಂಕ್ ರಿಸಿಪ್ಟ್ಸ್ನ ಫೋರ್ಜರಿ ಮಾಡ್ತಾರೆ. ಕಟಾರಿ ಬ್ಯಾಂಕ್ ರಿಸಿಪ್ಟ್ಸ್ನ ಫೋರ್ಜರಿ ಮಾಡ್ತಾರೆ. 100 ಕೋಟಿ ದುಡ್ಡನ್ನ ಸ್ಕ್ಯಾಮ್ ಮಾಡ್ತಾರೆ. ಈ ವಿಷಯ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಭಾಸ್ಕರ್ಗೆ ಗೊತ್ತಾದಾಗ ಕಟಾರಿ ಬ್ಯಾಂಕ್ ಮ್ಯಾನೇಜರ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಸಿಚುವೇಶನ್ ಭಾಸ್ಕರ್ಗೆ ತುಂಬ ನೋವು ಮಾಡುತ್ತೆ. ಒಂದು ಕಡೆ ಕಟಾರಿ ಬ್ಯಾಂಕ್ ಮ್ಯಾನೇಜರ್ನ
ಮ್ಯಾನೇಜರ್ಗೆ ಆಗಿರೋ ಆಘಾತ, ಇನ್ನೊಂದು ಕಡೆ ಅವರ ಹೆಂಡತಿಯ ತಿರಸ್ಕಾರ ಭಾಸ್ಕರ್ನ ಬದಲಾವಣೆ ಮಾಡುತ್ತೆ. ಅದೇ ಟೈಮ್ಗೆ ಯಾವತ್ತೂ ಮಾತಾಡದೇ ಇರೋ ಅವರ ತಂದೆ ಭಾಸ್ಕರ್ ಜೊತೆ ಮಾತನಾಡ್ತಾರೆ. ಅವ್ರು ಮಾಡ್ತಿರೋ ಇಲ್ಲೀಗಲ್ ಕೆಲಸಗಳನ್ನು ತಿಳ್ಕೊಂಡು ಭಾಸ್ಕರ್ ಹತ್ರ ಪ್ರಶ್ನೆ ಮಾಡ್ತಾರೆ. ಭಾಸ್ಕರ್ ಸುಳ್ಳು ಹೇಳಿ ನಿಭಾಯಿಸೋಕೆ ಪ್ರಯತ್ನ ಪಟ್ಟರು, ಅದು ಆಗಲ್ಲ. ಯಾಕೆಂದರೆ ಭಾಸ್ಕರ್ ತಂದೆ ಒಂದು ಕಾಲದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಾರೆ. ಸೊ ಅವ್ರಿಗೆ ಇವ್ರು ಮಾಡ್ತಿರೋ ಎಲ್ಲ ಇಲ್ಲೀಗಲ್ ಕೆಲಸಗಳು ಗೊತ್ತಾಗಿರುತ್ತೆ. ಭಾಸ್ಕರ್ಗೂ ಕೂಡ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು ಅಂತಲೂ ಅನಿಸಿರುತ್ತೆ. ಅವರ ತಂದೆಯ ಸಹಾಯದಿಂದ ಈ ಸ್ಕ್ಯಾಮಿಂದ ತಪ್ಪಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದು ತುಂಬ ದೊಡ್ಡ ಸ್ಕ್ಯಾಮ್, ಯಾವತ್ತಿದ್ರೂ ಈ ಸ್ಕ್ಯಾಮ್ ಹೊರಗಡೆ ಬರುತ್ತೆ, ನಾವು ಸಿಕ್ಕಾಕೋತೀವಿ, ಊರು ಬಿಟ್ಟು ಹೋಗಬೇಕು ಅಂತ ಭಾಸ್ಕರ್ ತಂದೆಯವರ ಹತ್ರ ಹೇಳ್ತಾರೆ. ಆದರೆ ಅವರ ತಂದೆ ಊರು ಬಿಟ್ಟು ಹೋಗೋದಲ್ಲ, ದೇಶನೇ ಬಿಟ್ಟು ಹೋಗಬೇಕು ಅನ್ನೋ ಐಡಿಯಾ ಕೊಡ್ತಾರೆ. ದೇಶ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡೋ ಭಾಸ್ಕರ್ ಅದಕ್ಕೆ ಬೇಕಾಗೋ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಮನೆ ಮತ್ತು ಅವರ ಹೆಸರಲ್ಲಿರೋ ಎಲ್ಲ ಆಸ್ತಿಯನ್ನು ಅವರ ತಂಗಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವರ ಹೆಂಡತಿಯ ಅಣ್ಣನಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ. ಸೊ ಅವರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅವರ ಜೀವನಕ್ಕೆ ದಾರಿ ಮಾಡಿಕೊಡ್ತಾರೆ. ಅವರ ಅಣ್ಣನಿಗೆ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡಿ ಅವ್ರ ಜೊತೆ ಸಾಂಬಾನ ಪಾರ್ಟ್ನರ್ ಮಾಡ್ತಾರೆ. ಸೊ ಸಾಂಬಾ ಅವ್ರಿಗೂ ಕೂಡ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ಬೇರೆ ದೇಶಕ್ಕೆ ಹೋಗೋದಕ್ಕೆ ವೀಸಾ ಬೇಕಾಗಿರುತ್ತೆ. ಅಮೇರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ವೆಸ್ಟರ್ ವೀಸಾ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಮೇರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಭಾಸ್ಕರ್ ರೆಡಿ ಆಗ್ತಾರೆ. ಆಂಟೋನಿ ಕೂಡ ಅಮೇರಿಕದಲ್ಲೇ ಇರ್ತಾರೆ. ಅವರ ಸಹಾಯದಿಂದ ಭಾಸ್ಕರ್ ಅಮೇರಿಕದಲ್ಲಿ ಒಂದು ದೊಡ್ಡ ಹೋಟೆಲ್ನ ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ವೀಸಾ ಸಿಗುತ್ತೆ, ಅವರ ಹೋಲ್ ಫ್ಯಾಮಿಲಿಗೆ ವೀಸಾ ಸಿಗುತ್ತೆ. ಅಮೇರಿಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೆಲವೊಂದು ಪ್ರೊಸೆಸ್ ಇರುತ್ತೆ, ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅವರ ತಂದೆ ಸಹಾಯ ಮಾಡ್ತಾರೆ. ಒಂದು RBI ಸಿಗ್ನೇಚರ್ ಇರ್ಬೋದು, ಮತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿಗ್ನೇಚರ್, ಇದಕ್ಕೆಲ್ಲ ಅವರ ತಂದೆ ಸಹಾಯ ಮಾಡ್ತಾರೆ. ಯಾಕಂದರೆ ಅಲ್ಲಿ ಅವರ ತಂದೆಗೆ ಪರಿಚಯ ಇರೋ ವ್ಯಕ್ತಿಗಳಿರ್ತಾರೆ. ವೀಸಾ ಸಿಕ್ಕ ಮೇಲೆ ಭಾಸ್ಕರ್ ಅವರ ಅಕೌಂಟ್ನಲ್ಲಿ ಇರೋ ಎಲ್ಲ ಅಮೌಂಟ್ನು ಡ್ರಾ ಮಾಡಿಕೊಂಡು ಅವ್ರ ಅಕೌಂಟ್ನ ಕ್ಲೋಸ್ ಮಾಡಿಸಿರ್ತಾರೆ. ಅವ್ರ ಅಕೌಂಟ್ನಲ್ಲಿ 100 ಕೋಟಿ ಇರುತ್ತೆ. ಆ ಅಮೌಂಟ್ನ ಡ್ರಾ ಮಾಡಿಕೊಂಡು ಅಕೌಂಟ್ನ ಕ್ಲೋಸ್ ಮಾಡಿಸಿರ್ತಾರೆ. ಆದರೆ ಈ ವಿಷಯ ಬ್ಯಾಂಕ್ನಲ್ಲಿರೋ ಬೇರೆಯವ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಕಂಪ್ಯೂಟರ್ನಲ್ಲಿ ಎಂಟ್ರಿ ಆಗಿರೋದಿಲ್ಲ. ಸೊ ಭಾಸ್ಕರ್ ಅಕೌಂಟು ಆ್ಯಕ್ಟಿವ್ ಇದೆ, ಕಂಪ್ಯೂಟರ್ನಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಆದರೆ ಅವರು ಅದನ್ನ ಅಮೌಂಟ್ನ ಡ್ರಾ ಮಾಡ್ಕೊಂಡ್ಮೇಲೆ ಬ್ಲಾಕ್ ಮಾಡಿ ಅಂತ ಲೆಟರ್ ಕೊಟ್ಟು ಹೋಗಿರ್ತಾರೆ. ಬ್ಲಾಕ್ ಕೂಡ ಆಗಿರುತ್ತೆ ಆಫ್ಲೈನಲ್ಲಿ. ಆಫ್ಲೈನಲ್ಲಿ ಬ್ಲಾಕ್ ಆಗಿರುತ್ತೆ, ಬಟ್ ಅದನ್ನ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿರೋದಿಲ್ಲ. ಸ್ಕ್ಯಾಮ್ನಲ್ಲಿ ಬ್ಯಾಂಕ್ನ ಚೇರ್ಮನ್ ಮತ್ತು GM ಮತ್ತು ಭಾಸ್ಕರ್ 3 ಜನ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿರ್ತಾರೆ. ಭಾಸ್ಕರ್ಗೆ ಮೊದಲೇ ಗೊತ್ತಿರುತ್ತೆ ಚೇರ್ಮನ್ ಮತ್ತು GM ಹರ್ಷ ಅವ್ರ ಜೊತೆ ಡೀಲಲ್ಲಿದ್ದಾರೆ ಅಂತ. ಹರ್ಷ ಅವರಿಂದ ಅವರು ದುಡ್ಡು ತಗೋತಿದ್ದಾರೆ, ಈ ಸ್ಕ್ಯಾಮ್ನಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ. ಸೊ ಈ 3 ಜನದಲ್ಲಿ ಭಾಸ್ಕರ್ ಹೊರಗಡೆ ಬಂದರೆ ಚೇರ್ಮನ್ ಮತ್ತು GM ಸಿಕ್ಕಾಕೊಳ್ತಾರೆ. ಸೊ ಭಾಸ್ಕರ್ ಅಲ್ಲೇ ಇದ್ದರೆ ಭಾಸ್ಕರ್ ಮಾತ್ರ ಸಿಕ್ಕಾಕೊಳ್ತಾರೆ ಅಂತ ಅಂದ್ಕೊಂಡು ಭಾಸ್ಕರ್ ರಿಸೈನ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ರಿಸೈನ್ ಮಾಡಿದ್ಮೇಲೆ RBIಯಿಂದ ಮಗಧ ಬ್ಯಾಂಕಿಗೆ ನೋಟಿಸ್ ಬರುತ್ತೆ, ಬ್ಯಾಂಕ್ನ ಇನ್ಸ್ಪೆಕ್ಷನ್ಗೆ ಬರ್ತಾ ಇದ್ದೀವಿ ಅಂತ. ಆ ಬ್ಯಾಂಕಿಗೆ 100 ಕೋಟಿ ಸ್ಕ್ಯಾಮ್ ಆಗಿರುತ್ತೆ. ಹರ್ಷ ಅವರಿಂದ ಆ 100 ಕೋಟಿನ ಭಾಸ್ಕರಿಂದ ಇಸ್ಕೊಂಡು RBIಗೆ ಲೆಡ್ಜರಲ್ಲಿ ತೋರಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕೋಸ್ಕರನೇ ಭಾನುವಾರ CBI ಅವ್ರ ಕಡೆಯಿಂದ ಭಾಸ್ಕರ್ನ ಬ್ಯಾಂಕಿಗೆ ಕರೆಸ್ಕೋತಾರೆ. ಚೆಕ್ಗೆ ಸೈನ್ ಮಾಡಿಸ್ಕೋತಾರೆ. ಎಲ್ಲ ಮುಗೀತು, ಭಾಸ್ಕರಿಂದ ಎಲ್ಲ ಕಿತ್ಕೊಂಡ್ವಿ ಅಂತ ಅನ್ಕೋತಾರೆ. ಭಾಸ್ಕರ್ ಕೂಡ ಎಲ್ಲ ಚೆಕ್ಗೂ ಸೈನ್ ಮಾಡಿಕೊಡ್ತಾರೆ. 100 ಕೋಟಿ ಬ್ಯಾಂಕಿಗೆ ವಾಪಸ್ ಬಂತು ಅಂತ ಅನ್ಕೋತಾರೆ. ಭಾಸ್ಕರ್ ಕಡೆಯಿಂದ ಗ್ರೋಹೈ ಅಕೌಂಟ್ ಹೆಸರಲ್ಲಿ ಚೆಕ್ಗೆ ಸೈನ್ ಮಾಡಿ ಗ್ರೋಹೈ ಕಂಪ್ನಿನಲ್ಲಿರೋ ಸೂರಜ್ ನೆಕ್ಸ್ಟ್ ಡೇ ಭಾಸ್ಕರ್ ಕೊಟ್ಟಂತ ಚೆಕ್ನ ಡೆಪಾಸಿಟ್ ಮಾಡೋದಕ್ಕೆ ಬರ್ತಾರೆ. ಆವಾಗ ಅಕೌಂಟೆಂಟ್ GM ಹತ್ರ ಹೋಗಿ ಚೆಕ್ನ ಡೆಪಾಸಿಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಭಾಸ್ಕರ್ ಅಕೌಂಟು ಕ್ಲೋಸ್ ಆಗಿದೆ ಮತ್ತು ಅವ್ರ ಅಕೌಂಟಲ್ಲಿ ಅಮೌಂಟ್ ಕೂಡ ಇಲ್ಲ, ಅವ್ರು ಅದನ್ನ ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇವ್ರಿಗೆ ವಿಷಯ ಗೊತ್ತಾಗೋ ಅಷ್ಟರಲ್ಲಿ ಭಾಸ್ಕರ್ ಎಲ್ಲ ಕೆಲಸ ಮುಗಿಸಿರ್ತಾರೆ, ಅಮೆರಿಕಾಗೆ ಶಿಫ್ಟ್ ಆಗಿರ್ತಾರೆ. ವಿಷಯ GMಗೆ ಗೊತ್ತಿರಲ್ಲ, ಯಾಕಂದ್ರೆ ಕಂಪ್ಯೂಟರ್ನಲ್ಲಿ ಅಪ್ಡೇಟ್ ಆಗಿರೋದಿಲ್ಲ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಅವರು ಭಾಸ್ಕರಿಂದ ಎಲ್ಲ ಕಿತ್ಕೊಂಡಿರೋದಲ್ಲ, ಭಾಸ್ಕರ್ ಇವ್ರನ್ನ ಬಕರ ಮಾಡಿರೋದು ಅಂತ. RBIದವರು ಬ್ಯಾಂಕಿಗೆ ಬರ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಎಲ್ಲ ಸ್ಕ್ಯಾಮ್ ಆಗಿರೋದು ಗೊತ್ತಾಗುತ್ತೆ. ಚೇರ್ಮನ್ ಮತ್ತು GMನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾರೆ. ಚೇರ್ಮನ್ ಮತ್ತು GM ಹರ್ಷ ಜೊತೆ ಡೀಲ್ ಮಾಡ್ಕೊಂಡಿರೋದಕ್ಕೆ ಪ್ರೂಫ್ ಇರುತ್ತೆ. ಯಾಕಂದರೆ ಹರ್ಷ
GM ಮತ್ತು ಚೇರ್ಮನ್ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಬಟ್ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿರೋ ಭಾಸ್ಕರ್ ಸಿಕ್ಕಾಕೊಳ್ಳೋದಿಲ್ಲ. ಯಾಕಂದರೆ ಅವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇರೋದಿಲ್ಲ. ಯಾಕಂದರೆ ಅವರು ಹರ್ಷ ಅವ್ರ ಜೊತೆ ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ. ಅವರು ಸೂರಜ್ ಜೊತೆ ಡೀಲ್ ಮಾಡ್ಕೊಂಡಿರ್ತಾರೆ. ಮತ್ತು ಭಾಸ್ಕರ್ ಹರ್ಷ ಅವ್ರದಿಂದ ಅಕೌಂಟಿಗೆ ಯಾವುದೇ ರೀತಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ನ ಮಾಡಿಸ್ಕೊಂಡಿರಲ್ಲ. ಕ್ಯಾಶಲ್ಲಿ ದುಡ್ಡನ್ನ ಇಸ್ಕೊಂಡಿರ್ತಾರೆ. ಹಾಗಾಗಿ ಯಾವುದೇ ಪ್ರೂಫ್ ಇಲ್ಲದೆ ಇರೋ ಕಾರಣ ಮತ್ತೆ ಭಾಸ್ಕರ್ ಖುದ್ದಾಗಿ ಇನ್ ಪರ್ಸನ್ ಹೋಗಿ ಬ್ಯಾಂಕ್ನ ಸ್ಕ್ಯಾಮ್ ಬಗ್ಗೆ ಕಂಪ್ಲೇಂಟ್ ಮಾಡಿರೋ ಕಾರಣ ಅವ್ರ ಮೇಲೆ ಯಾರಿಗೂ ಡೌಟ್ ಬರೋದಿಲ್ಲ. ಮತ್ತು ಡೌಟ್ ಬಂದರೂ ಅದಕ್ಕೆ ಪ್ರೂಫ್ ಇರೋದಿಲ್ಲ. ಭಾಸ್ಕರ್ ಅಮೇರಿಕಾಗೆ ಶಿಫ್ಟ್ ಆಗಿ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.